ನಮಸ್ತೆ. ಇವತ್ತು ನಾನು ಮೆಂತ್ಯ ಬಾತ್ ಮಾಡ್ತಾಯಿದ್ದೀನಿ. ಅದಕ್ಕೆ ಫಸ್ಟು ರುಬ್ಬೋದಕ್ಕೆ ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ, ಒಂಚೂರು ಶುಂಠಿ ಹಾಕಿ ರುಬ್ಬಿ ಪೇಸ್ಟ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ನಂತರ ಅದೇ ಜಾರ್ಗೆ ಸ್ವಲ್ಪ ಕಾಯಿ ತುರಿ ಹಾಕ್ತಾಯಿದ್ದೀನಿ. ಹಸಿ ತೆಂಗಿನಕಾಯಿ ತುರಿ, ಒಂದು ಟೊಮೊಟೊ ಹಾಕಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಹಾಕಬೇಕು. ನಾನು ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ, ನೀವು ನೋಡಿ ಹಾಕಿ. ಸ್ವಲ್ಪ ಬಿಡಿಸಿಟ್ಟಿರೋ ಅಂಥ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಇದ್ರ ಜೊತೆನೇ ಸೇರಿಸ್ಬೇಕು. ಆಮೇಲೆ ಸ್ವಲ್ಪ ಹುರಿಗಡಲೆ, ಗಸಗಸೆ ಮತ್ತು ಚಕ್ಕೆ ಲವಂಗ ಪುಡಿ ಅದು ಇದನ್ನೆಲ್ಲ ಸೇರಿಸಿ ರುಬ್ಬಿ ಎತ್ತಿಟ್ಕೊಳ್ಬೇಕು. ಇವಾಗ ಒಗ್ಗರಣೆ ಹಾಕ್ತಾಯಿದ್ದೀನಿ ನೋಡಿ. ಸ್ವಲ್ಪ ಎಣ್ಣೆ ಬಿಡ್ತಾಯಿದ್ದೀನಿ. ಇದು ಕೊಬ್ಬರಿ ಎಣ್ಣೆ, ಜಾಸ್ತಿ ಆಯಿಲ್ ಅನಿಸಲ್ಲ. ಸ್ಪೈಸಸ್ ಏನು ಜಾಸ್ತಿ ಹಾಕ್ತಾಯಿಲ್ಲ ನಾನು. ಚಕ್ಕೆ ಲವಂಗ ಎಲ್ಲ ರುಬ್ಬಿದ್ದೀನಿ, ಇಷ್ಟೇ ಹಾಕ್ತಾಯಿರೋದು ಸ್ಪೈಸಸ್ಸು. ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಸಣ್ಣದಾಗಿ ಇಟ್ಟಿರೋ ಅಂಥ ಈರುಳ್ಳಿ ಹಾಕ್ತಾಯಿದ್ದೀನಿ. ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಇಟ್ಟಿರೋ ಅಂಥದ್ದು ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ರುಬ್ಬಿದ್ದೀನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಇದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಬೇಕು, ಆ ಥರ ಫ್ರೈ ಮಾಡಿ. ಮೀಡಿಯಮ್ ಫ್ಲೇಮಲ್ಲೇ ಇರಲಿ. ಇದೆಲ್ಲ ಫ್ರೈ ಆದ ನಂತರ ಬಟಾಣಿ ಹಾಕ್ತಾಯಿದ್ದೀನಿ, ನೆನೆಸಿಟ್ಟಿರೋ ಅಂಥದ್ದು. ಇವಾಗ ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀನಿ, ಹಚ್ಚಿಲ್ಲ ನಾನು, ಬಿಡಿಸಿ ಇಕ್ಕಿರೋದದು. ಅದರಲ್ಲಿರೋ ಹಸಿ ವಾಸನೆನೂ ಹೋಗಬೇಕು. ಸ್ವಲ್ಪ ಫ್ರೈ ಆದಮೇಲೆ ನಾನು ರುಬ್ಬಿರೋದನ್ನ ಸೇರಿಸ್ತಾ ಇದ್ದೀನಿ ಇವಾಗ. ಅದರಲ್ಲಿರೋ ಹಸಿ ವಾಸನೆನೂ ಹೋಗಬೇಕು, ಚೆನ್ನಾಗಿ ಫ್ರೈ ಮಾಡಬೇಕು. ಈ ರೀತಿ ಚೆನ್ನಾಗಿ ಫ್ರೈ ಆದ ನಂತರ ನಾನು ಅಕ್ಕಿ ತೊಳೆದಿಟ್ಟಿರೋ ಅಂಥದ್ದನ್ನ ಹಾಕ್ತಾಯಿದ್ದೀನಿ. ನಾನಿಲ್ಲಿ 2 ಲೋಟ ಅಕ್ಕಿ ತಗೊಂಡಿದ್ದೀನಿ, 4 ಲೋಟ ನೀರು ಸೇರಿಸ್ತಾ ಇದ್ದೀನಿ. ನೀರು ಬಿಸಿ ಮಾಡಿದ್ದೆ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಬೇಕು. ಸ್ವಲ್ಪ ಕಸೂರಿ ಮೆಂತ್ಯ ಹಾಕ್ತಾಯಿದ್ದೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಕೊಟ್ಟು ಕುದಿ ಬಂದಮೇಲೆ ಕುಕ್ಕರ್ ಮುಚ್ಚಬೇಕು. ಮುಚ್ಚಿ 2 ವಿಷಲ್ ಕೂಗಿಸ್ಬೇಕು. ಅದಾದ ನಂತರ ನೋಡಿ ಈ ರೀತಿ ಆಗಿದೆ. ಇದನ್ನು ಒಂದು ಸಲ ಮಿಕ್ಸ್ ಮಾಡಿ ಸರ್ವ್ ಮಾಡಿದೆ. ರುಚಿಯಾದ ಮೆಂತ್ಯ ಪಲಾವ್ ರೆಡಿ ಆಯಿತು.